ಮರುತ ಸಂಭವ ನಿಂತು ಮೂದಲಿಸಿ ಬರುತ್ತಿದ್ದೋ ಮರುತ ಸಂಭವ ನಿಂತು ಮೂದಲಿಸಿ ಗುರುಪತಿಯು ಮಯದೊಳಗೆ ಮರುಗಿ ಮರುಗಿ ಮಯದೊಳಗೆ ಮರುಗಿ ಸ್ವರದಿಂದ ತಪ್ಪಿಸಿಕೊಂಡು ಓಡುತ್ತಾ 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 ಬಂದೆ. ಬಹಳಷ್ಟು ದೂರ ಸಾಗಿ ಬಂದೆ. ಇಲ್ಲೂ ನಿಂತು ನೋಡುತ್ತಾ ಇದ್ದೇನೆ. ಭೀಮನ ಶಬ್ದ ನನ್ನ ಕಣ್ಣಿಗೆ ಕಿವಿಗೆ ಕೇಳಿಸುತ್ತಾ ಇಲ್ಲ. ಅವನ ಇರುವಿಕೆ ಇಲ್ಲಿ ನನಗೆ ಗೋಚರಿಸುತ್ತಾ ಇಲ್ಲ. ಆದ್ದರಿಂದಲೇ ನಾನು ನಿಂತಿರುವಂತಹ ಸ್ಥಳ ಸುಸ್ಥಳ ಎಂದು ತಿಳಿದಿದ್ದೇನೆ. ಇಲ್ಲಿಗೆ ಬಂದು ಪೂರ್ವಾಭಿಮುಖವಾಗಿ ಓಡಾಡುತ್ತಾ ಬಂದು ಇಲ್ಲಿ ನಿಂತು ಸಮಾಧಾನದಿಂದ ನಿಂತಿದ್ದು ನಾನು ನಿಂತಿರಬೇಕಾದಂತ ನಾನು ಇಂದು ಯೋಚನೆ ಮಾಡುವುದು ನನ್ನ ಹಿಂದಿನ ಪರಿಸ್ಥಿತಿಯನ್ನಲ್ಲ, ನನ್ನ 18 ದಿನಗಳ ಹಿಂದಿನ ಆ ವೈಭವವನ್ನ. ನಾನು ನನ್ನ ಜೀವನವನ್ನು ಅವಲೋಕಿಸುವಾಗ ಬಹಳಷ್ಟು ಆಗುತ್ತಾ ಇದೆ. ಇಲ್ಲ ಎಂದಾದರೆ ಪರಂಪರವಾಗಿ ಬಂದಂತಹ ಶ್ವೇತ ಛತ್ರದ ಅಡಿಯಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ಬೆಳದಿಂಗಳ ಬೆಳಕಿನಲ್ಲಿಯೂ ಒಡೆಯಲು ಬೆವರೊಡೆಯಬಾರದೆಂದು ನನಗೆ ಚಾಮರವನ್ನು ಬೀಸುತ್ತಿದ್ದವರು ಅದೆಷ್ಟು ಮಂದಿ ಕಿಂಕರರು. ರತ್ನ ಕಂಬಳಿಯ ಮೇಲೆ ನಡೆಯುತ್ತಿದ್ದರೂ ಸಹ ಒಡೆಯನ ಪಾದಕ್ಕೆ ನೋವಾಗಬಾರದೆಂದು ಹೂವಿನ ಹಾಸಿಗೆಯನ್ನು ಹಾಸುತ್ತಿದ್ದಂತಹ ಭಕ್ತರು ಅದೆಷ್ಟು ಮಂದಿ. ನನಗೆ ಏನಾದರೂ ಸಣ್ಣದ ತೊಂದರೆ ಆದರೂ ಸಹ ತುಳಸಿಯೋಧನ ನಿನ್ನೊಂದಿಗೆ ನಾನಿದ್ದೇನೆ ಎಂದು ನನ್ನ ಬೆನ್ನೆಲುಗಿದ್ದಂತಹ ಅದೆಷ್ಟು ಮಂದಿ ಬಂಧು ಬಾಂಧವರು. ಆದರೆ ಎಂದು ಅವರನ್ನೆಲ್ಲ ಕಳೆದುಕೊಂಡೆ, ಎಲ್ಲವನ್ನು ಕಳೆದುಕೊಂಡು ಏಕಾಂಗಿಯಾಗಿ ಗುರು ಧಾರಣಿಯಲ್ಲಿ ನಿಂತಿದ್ದೇನೆ. ಈ ರಕ್ತ ದೋಕುಳಿಯ ಎಲುಬಿನ ಹಂದರದಲ್ಲಿ ಹೆಣಗಳ ಪರ್ವತವನ್ನು ದಾಟಿ 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 ಮುಂದೆ ಸಾಗುತ್ತಿರುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಬಂತಲ್ಲ. ಇಂದಿನ ದಿನ ಒಡೆಯ ಪರಮೇಶ್ವರ ನಿನಗೇನಾಯಿತು ಒಡೆಯ ಎಂದು ಕೇಳುವಂತಹ ಒಬ್ಬರೂ ಸಹ ನನ್ನ ಜೊತೆಗಿಲ್ಲ. ನನ್ನ ಜೊತೆಗಿರುವವರೆಲ್ಲ ಇಲ್ಲಿ ಭೂತ ಪ್ರೇತ ಪಿಶಾಚಿಗಳು. ಇಂತಹ ಪರಿಸ್ಥಿತಿ ಒಂದು ಕಾಲದಲ್ಲಿ ಅನವಿಶಿಷ್ಟ ದೊರೆಯಾಗಿ ಬೆಳೆದಂತಹ ಈ ಗೌರವನ ಜೀವನದಲ್ಲಿ ಇಂದು ಇದಕ್ಕೆ ಏಕಾಯಿತು, ಹೇಗಾಯಿತು ಎಂದು ಯೋಚಿಸುವಾಗ ಎನಿತು ಬಡರಿರಲು ಮುದದಿಂದ
ಆ